ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಇವತ್ತು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವೇನು ಸಾಲ್ವ್ ಮಾಡ್ತಾ ಇದ್ವಿ ಅದರ 4ನೇ ಭಾಗವನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವ್ಯಾವ ಸೆಕ್ಷನ್ಸ್ಗಳನ್ನು ನಾವು ಕವರ್ ಮಾಡ್ತಾ ಇದ್ದೇವೆ ಅಂದರೆ ಸೆಕ್ಷನ್ 68ಇಂದ ಸೆಕ್ಷನ್ 133ವರೆಗೆ ಬರುವಂಥ ಅದರಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೆಕ್ಷನ್ 68, 70 ಮತ್ತು 72 ಇದು 3 ಕ್ವಾಸಿ ಕಾಂಟ್ರಾಕ್ಟ್ಸ್ಗಳ ಬಗ್ಗೆ ಹೇಳುವಂಥದ್ದು. ಸೆಕ್ಷನ್ 73 ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಹೇಳುವಂಥದ್ದು. ಸೆಕ್ಷನ್ 128 ಮತ್ತು ಸೆಕ್ಷನ್ 133 ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಬರುವಂಥ ಶ್ಯೂರಿಟೀಸ್ ಇರ್ತಾರೆ ಅವರ ಬಗ್ಗೆ ಇರುವಂಥ ಸೆಕ್ಷನ್ಸ್ಗಳು. ಹಾಗಾಗಿ ಶುರು ಮಾಡೋಣ. ಫಸ್ಟ್ ಕ್ವೆಶನ್. A supplies B a lunatic with necessaries suitable to his condition in his life. Whether A is entitled for reimbursement from the property of B. ಇಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ? ಸೆಕ್ಷನ್ 68 ಕ್ವಾಸಿ ಕಾಂಟ್ರಾಕ್ಟ್ಗಳ ಬಗ್ಗೆ ಹೇಳುವಂಥದ್ದು. ಕ್ವಾಸಿ ಕಾಂಟ್ರಾಕ್ಟ್ ಅಂದರೆ ಏನು? ಕ್ವಾಸಿ ಕಾಂಟ್ರಾಕ್ಟ್ ಅಂದರೆ ಅದು ನಿಜ ಅರ್ಥದಲ್ಲಿ ಅದು ಒಂದು ಕಾಂಟ್ರಾಕ್ಟ್ ಆಗಿರೋದಿಲ್ಲ. ಆದರೆ ಈ ಪಾರ್ಟೀಸ್ಗಳ ವರ್ತನೆಯಿಂದ ನಡವಳಿಕೆಯಿಂದ ಅಲ್ಲಿ ಆ ಇಬ್ಬರ ಮಧ್ಯದಲ್ಲಿ ಒಂದು ರೈಟ್ಸ್ ಮತ್ತು ಡ್ಯೂಟೀಸ್ ಆಬ್ಲಿಗೇಷನ್ಸ್ ಕ್ರಿಯೇಟ್ ಆಗ್ತವೆ. ಹಾಗಾಗಿ ಇದಕ್ಕೆ ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂತ ಕರೀತಾರೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ 5 ತರಹದ ಕ್ವಾಸಿ ಕಾಂಟ್ರಾಕ್ಟ್ಸ್ಗಳು ಬರ್ತವೆ. ಅದರಲ್ಲಿ ನಾವು 3 ತರಹದ ಕ್ವಾಸಿ ಕಾಂಟ್ರಾಕ್ಟ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಇದರಲ್ಲಿ ಫಸ್ಟ್ ಒನ್ ಕ್ವಾಸಿ ಕಾಂಟ್ರಾಕ್ಟ್ ಯಾವುದರ ಬಗ್ಗೆ ಹೇಳುತ್ತೆ ಅಂದರೆ ಸೆಕ್ಷನ್ 68 ನಮಗೆ ಒಂದು ನೆಸೆಸರಿ ಸಪ್ಲೈ ಮಾಡಿದಾಗ ಯಾರಿಗೆ ಒಬ್ಬ ಇನ್ಕಾಂಪಿಟೆಂಟ್ ಪರ್ಸನಿಗೆ ಒಬ್ಬ 3ನೇ ವ್ಯಕ್ತಿ ಅವನಿಗೆ ಜೀವನಕ್ಕೆ ಬೇಕಾದಂತಹ ವಸ್ತುಗಳನ್ನು ಸಪ್ಲೈ ಮಾಡಿದಾಗ ಅಂತಹ ಸಪ್ಲೈ ಮಾಡಿರುವವನಿಗೆ ಒಂದು ರಿಯಂಬರ್ಸ್ಮೆಂಟ್ ಸಿಗ್ಬೋದಾ ಅನ್ನೋದು ಕ್ವಶನನ್ನು ಸೆಕ್ಷನ್ 68 ಹೇಳುತ್ತೆ. ಸೆಕ್ಷನ್ 68ನ ಪ್ರಕಾರ ಪರ್ಸ್ನಲಿ ಲಯಬಲ್ ಆಗಿ ಹೆಲ್ಡ್ ಮಾಡಲಿಕ್ಕಾಗೋದಿಲ್ಲ ಇನ್ಕಾಂಪಿಟೆಂಟ್ ಪರ್ಸನನ್ನು. ಯಾಕೆ? ಸೆಕ್ಷನ್ 10 ಪ್ರಕಾರ ಒಂದು ಕಾಂಟ್ರಾಕ್ಟ್ ಎನ್ಫೋರ್ಸಿಬಲ್, ಒಂದು ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಯಾವಾಗ ಆಗುತ್ತೆ? ಆ ಅಗ್ರಿಮೆಂಟ್ ಆ ಪಾರ್ಟೀಸ್ ಏನಿರ್ತಾರೆ ಅವರು ಕಾಂಪಿಟೆಂಟ್ ಇದ್ದಾಗ ಮಾತ್ರ ಆ ಒಂದು ಅಗ್ರಿಮೆಂಟ್ ಎನ್ಫೋರ್ಸಬಲ್ ಆಗುತ್ತೆ. ಹಾಗಾಗಿ ಒಂದು ವ್ಯಾಲಿಡ್ ಕಾಂಟ್ರಾಕ್ಟಿಗೆ ಪಾರ್ಟೀಸ್ಗಳು ಕಾಂಪಿಟೆಂಟ್ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಆದರೆ ಇಲ್ಲಿ ಇವನು ಲುನಾಟಿಕ್ ಇನ್ಕಾಂಪಿಟೆಂಟ್ ಪರ್ಸನ್ ಆಗಿರ್ತಾನೆ. ಹಾಗಾಗಿ ಇವನಿಗೆ ಒಂದು ನೆಸೆಸರಿ ಸಪ್ಲೈ ಮಾಡಿದರೆ ಅವನನ್ನು ಪರ್ಸ್ನಲಿ ಲಯಬಲ್ ಆಗಿ ಹೆಲ್ಡ್ ಮಾಡಲಿಕ್ಕಾಗೋದಿಲ್ಲ. ಆದರೆ ಅವನಿಗೆ ಏನಾದರೂ ಒಂದು ಪ್ರಾಪರ್ಟಿ ಇದ್ದರೆ ಆ ಪ್ರಾಪರ್ಟಿಯಿಂದ ಯಾರು ಸಪ್ಲೈ ಮಾಡಿರ್ತಾನೆ ಅವನಿಗೆ ರಿಯಂಬರ್ಸ್ಮೆಂಟ್ ಸಿಗಬಹುದು ಅನ್ನೋದು ಸೆಕ್ಷನ್ 68ನ ಪ್ರಕಾರ ಆಗಿರುತ್ತೆ. ಹಾಗಾಗಿ ಎ ಈಸ್ ಎಂಟೈಟಲ್ಡ್ ಫಾರ್ ರಿಯಂಬರ್ಸ್ಮೆಂಟ್ ಫ್ರಮ್ ದಿ ಪ್ರಾಪರ್ಟಿ ಆಫ್ ಬಿ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್. A saves B's property from fire. The circumstances indicated that he had done so gratuitously. Is A entitled to compensation from B? ಇಲ್ಲಿ 2ನೇ ತರಹದ ಕ್ವಾಸಿ ಕಾಂಟ್ರಾಕ್ಟನ್ನು ನೋಡ್ಬೋದು. ಇಲ್ಲಿ ಯಾರ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಆಗಿದೆ ಅಂದರೆ ಕ್ವಾಸಿ ಕಾಂಟ್ರಾಕ್ಟ್ ಆಗಿದೆ. ಇಲ್ಲಿ ಎ ಮತ್ತು ಬಿ, ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಬಿನ ಪ್ರಾಪರ್ಟಿ ಏನಿರುತ್ತೆ ಅವನ ಪ್ರಾಪರ್ಟಿಯನ್ನು ಬೆಂಕಿಯಿಂದ ಎ ಬಚಾವ್ ಮಾಡಿರ್ತಾನೆ. ಹಾಗಾಗಿ ಸೆಕ್ಷನ್ 70ನ ಪ್ರಕಾರ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗಾಗಿ ಒಂದು ಆ್ಯಕ್ಟನ್ನು ಮಾಡ್ತಾನೆ, ಯಾವ ತರಹದ ಆ್ಯಕ್ಟ್? ಒಂದು ಲಾಫುಲ್ ಆ್ಯಕ್ಟನ್ನು ನಾನ್ ಗ್ರ್ಯಾಟ್ಯುಯಟಸ್ಲಿ ಮಾಡಿರ್ತಾನೆ. ಅಂದರೆ ಒಂದು ಅವನು ಮಾಡಿರುವಂಥ ಆ್ಯಕ್ಟಿಗೆ ಪೇಮೆಂಟ್ ಬೇಕು ಅನ್ನುವ ಉದ್ದೇಶದಿಂದ, ಪೇಮೆಂಟ್ ಇರಬೇಕು ಅನ್ನುವ ಉದ್ದೇಶದಿಂದ ಅವನು ಮಾಡಿದರೆ ಅದು ನಾನ್ ಗ್ರ್ಯಾಟ್ಯುಯಟಸ್ಲಿ ಅಂತ ಆಗಿರುತ್ತೆ. ಒಂದು ವೇಳೆ ಅವನು ಫ್ರೀಯಾಗಿ ಮಾಡ್ತಾಯಿದ್ರೆ ಅದು ಗ್ರ್ಯಾಟ್ಯುಯಟಸ್ಲಿ ಅಂತ ಆಗುತ್ತೆ. ಹಾಗಾಗಿ ಅವನು ಮಾಡಿರುವಂಥ ಆ್ಯಕ್ಟಿಗೆ ಅವನೇನೋ ಕನ್ಸಿಡ್ರೇಷನನ್ನು ಅಪೇಕ್ಷಿಸ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಮತ್ತೆ ಯಾರು ಆ ಆ್ಯಕ್ಟನ್ನು ಯಾರಿಗಾಗಿ ಆ್ಯಕ್ಟ್ ಮಾಡಿರ್ತಾರೋ ಅವನಿಗೆ ಆ ಆ್ಯಕ್ಟಿಂದ ಒಂದು ಬೆನಿಫಿಟ್ ಆಗಿರಬೇಕು, ಅವನು ಈ ಬೆನಿಫಿಟನ್ನು ಎಂಜಾಯ್ ಮಾಡಿರಬೇಕು. ಅಂಥ ಸಂದರ್ಭದಲ್ಲಿ ಇವನ ಡ್ಯೂಟಿ ಏನಾಗಿರ್ತದೆ? ಯಾರು ಈ ಆ್ಯಕ್ಟನ್ನು ಮಾಡಿರ್ತಾನೋ ಅವನಿಗೆ ಕಾಂಪನ್ಸೇಟ್ ಮಾಡೋದು ಅಥವಾ ಏನು ವಸ್ತುವನ್ನು ಕೊಟ್ಟಿರ್ತಾನೋ ಅದನ್ನು ರಿಟರ್ನ್ ಮಾಡೋದು ಅವನ ಡ್ಯೂಟಿ ಆಗಿರ್ತದೆ. ಇದು ಸೆಕ್ಷನ್ 70 ಹೇಳಿರ್ತದೆ. ಹಾಗಾಗಿ ಈ ಕ್ವಶನಲ್ಲಿ ಏನಾಗಿರುತ್ತೆ, ಎ ಬಿನ ಪ್ರಾಪರ್ಟಿಯನ್ನು ಬೆಂಕಿಯಿಂದ ಬಚಾವ್ ಮಾಡಿರ್ತಾನೆ. ಹಾಗಾಗಿ ಇಲ್ಲಿ ಅವನು ಯಾವ ಕನ್ಸಿಡ್ರೇಷನ್, ಒಂದು ಪೇಮೆಂಟ್ಗಾಗಿ ಅವನು ಹಾಗೆ ಮಾಡಿರ್ತಾನ, ಒಂದು ದುಡ್ಡಿಗಾಗಿ ಹಾಗೆ ಮಾಡಿರ್ತಾನ. ದ ಸರ್ಕಮ್ಸ್ಟಾನ್ಸಸ್ ಇಂಡಿಕೇಟೆಡ್ ದ್ಯಾಟ್ ಹಿ ಹ್ಯಾಡ್ ಡನ್ ಸೋ ಗ್ರ್ಯಾಟ್ಯುಯಟಸ್ಲಿ. ಇಲ್ಲ, ಅವನು ಯಾವ ದುಡ್ಡಿಗಾಗಿ ಆ ಥರ ಅವನು ಅದನ್ನು ಬಚಾವ್ ಮಾಡಲಿಲ್ಲ. ಅವನು ಅದನ್ನು ಹೇಗೆ ಒಂದು ಒಳ್ಳೆಯ ಉದ್ದೇಶದಿಂದ ಅವನು ಅದನ್ನು ಬಚಾವ್ ಮಾಡಿರ್ತಾನೆ. ಈಸ್ ಎ ಎಂಟೈಟಲ್ ಟು ಕಾಂಪನ್ಸೇಷನ್ ಫ್ರಮ್ ಬಿ. ಅವನು ದುಡ್ಡಿಗಾಗಿ ಮಾಡದೇ ಇರೋ ಕಾರಣದಿಂದ ಇದು
ಸೆಕ್ಷನ್ 70ಯಲ್ಲಿ ಬರೋದಿಲ್ಲ, ಅಂದರೆ ಅವನಿಗೆ ಕಾಂಪನ್ಸೇಷನಿಗೆ ಅವನು ಎಂಟೈಟಲ್ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಇಲ್ಲಿ ಆನ್ಸರ್ ನೋ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಮೂರನೇ ಕ್ವಶನ್. A and B jointly owe 100 rupees to C. A alone pays the amount to C and B, not knowing the fact, pays 100 rupees over again to C. ಇಲ್ಲಿ ನಾವು ಮೂರನೇ ತರಹದ ಕ್ವಾಸಿ ಕಾಂಟ್ರಾಕ್ಟನ್ನು ನೋಡ್ಬೋದು. ಇಲ್ಲಿ ಹೇಗೆ ಅದು ಏನಾಗಿರುತ್ತೆ ಇಲ್ಲಿ ಅಂದರೆ, ಯಾವಾಗ ಒಂದು ಮಿಸ್ಟೇಕಿಂದ, ಒಂದು ತಪ್ಪಾಗಿ ಅಥವಾ ಕೋಅರ್ಷನಿಂದ, ಬಲವಂತ ಮಾಡಿರೋ ಕಾರಣದಿಂದ ಯಾರಾದರೂ ದುಡ್ಡನ್ನು ಬೇರೆಯವರಿಗೆ ಕೊಟ್ಟಿದ್ರೆ, ಮನಿ ಪೇಡ್, ಅಥವಾ ಯಾವ್ದಾದ್ರು ಥಿಂಗನ್ನು, ಯಾವ್ದಾದ್ರು ವಸ್ತುವನ್ನು ಡೆಲಿವರ್ ಮಾಡಿದರೆ, ಆಗ ಇವನ ಕರ್ತವ್ಯ ಏನಾಗುತ್ತೆ? ಇವನ ಡ್ಯೂಟಿ ಅದನ್ನು ಹಿಂತಿರುಗಿಸುವಂಥದ್ದಾಗಿರ್ತದೆ. ಇದು ಸೆಕ್ಷನ್ 72 ಹೇಳುವಂಥದ್ದು. ಇಲ್ಲಿ ಏನಾಗಿದೆ? A, B ಜಾಯಿಂಟ್ಲಿ ಓ 100 rupees to C. ಇಲ್ಲಿ ಇಬ್ಬರಿದ್ದಾರೆ, A ಮತ್ತು B ಇಬ್ಬರಿದ್ದಾರೆ. ಇವರಿಬ್ಬರು ಇವನಿಗೆ 100 ರೂಪಾಯಿಗಳನ್ನು ಸಾಲ ಹೊಂದಿರ್ತಾರೆ. ಇವನಿಂದ 100 ರೂಪಾಯಿನ ವಾಪಸ್ ಕೊಡಬೇಕಾಗಿರುತ್ತೆ. A ಅಲೋನ್ ಪೇಸ್ ದ ಅಮೌಂಟ್ ಟು C. A ಸಿಗೆ ಕೊಡ್ತಾನೆ, ದುಡ್ಡನ್ನು ವಾಪಸ್ ಕೊಡ್ತಾನೆ 100 rupees. B ನಾಟ್ ನೋಯಿಂಗ್ ದ ಫ್ಯಾಕ್ಟ್, ಬಿಗೆ ಇದು ಗೊತ್ತಿಲ್ಲದೆ ಮತ್ತೆ ಅವನು 100 ರೂಪಾಯಿಗಳನ್ನು ಕೊಡ್ತಾನೆ. ಈಗ ಇದು ತಪ್ಪಾಯ್ತಲ್ಲ, ಇವನು ಪೇ ಮಾಡಿದ್ದ, ಅದು ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಇವನು ಮತ್ತೊಂದು ಸಲ ಅದನ್ನು ಪೇಮೆಂಟ್ ಮಾಡ್ತಾನೆ. ಹಾಗಾಗಿ ಇವನ ಡ್ಯೂಟಿ ಏನಾಗಿರುತ್ತೆ? ಇದನ್ನು ವಾಪಸ್ ಮಾಡೋದು ಇವನ ಡ್ಯೂಟಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಸಿ ಈಸ್ ಬೌಂಡ್ ಟು ರೀಪೇ ದಿ ಅಮೌಂಟ್ ಟು ಬಿ. ಸಿ ಈಸ್ ಬೌಂಡ್ ಟು ರೀಪೇ ದಿ ಅಮೌಂಟ್ ಟು ಬಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಈ ಕ್ವಶನನ್ನು ನೋಡೋಕ್ಕಿಂತ ಮುಂಚೆ ನಾವು ಸೆಕ್ಷನ್ 73 ಏನು ಹೇಳುತ್ತೆ ಅನ್ನೋದು ನಾವು ಬ್ರೀಫಾಗಿ ನೋಡಿಕೊಂಡು ಬರೋಣ. ಸೆಕ್ಷನ್ 73 ನಮಗೆ ಒಂದು ಕಾಂಟ್ರಾಕ್ಟ್ ಬ್ರೀಚ್ ಆಗೋದ್ರಿಂದ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಹಾಗಾಗಿ ಒಂದು ಕಾಂಟ್ರಾಕ್ಟ್ ಬ್ರೀಚ್ ಆದರೆ, ಯಾರಿಗೆ ಬ್ರೀಚ್ ಆಗಿದೆಯೋ ಆ ಪಾರ್ಟಿ ಕೋರ್ಟಿಗೆ ಯಾವ ರೆಮಿಡಿಸಿಗಾಗಿ ಹೋಗ್ಬೋದು? ಒಂದು, ಅವನು ಆ ಕಾಂಟ್ರಾಕ್ಟನ್ನು ರದ್ದು ಮಾಡಬೇಕು, ರಿಸೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನು ಕೋರ್ಟಿಗೆ ಹೋಗ್ಬೋದು, ಅಥವಾ ಡ್ಯಾಮೇಜಸ್ ಬೇಕು ಅನ್ನೋ ಉದ್ದೇಶದಿಂದ ಹೋಗ್ಬೋದು, ಅಥವಾ ಇಂಜಂಕ್ಷನಿಗಾಗಿ ಹೋಗ್ಬೋದು, ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟಿಗಾಗಿ ಅವನು ಕೋರ್ಟಿಗೆ ಹೋಗ್ಬೋದು. ಸೆಕ್ಷನ್ 73ಯಲ್ಲಿ ಯಾವುದು ಬರುತ್ತೆ? ಡ್ಯಾಮೇಜಸ್ ಬಗ್ಗೆ ಹೇಳುತ್ತೆ. ಡ್ಯಾಮೇಜಸ್ ಅಂದರೆ ನಾವು ನಮ್ಮ ಆಡು ಭಾಷೆಯಲ್ಲಿ ಕಾಂಪನ್ಸೇಷನ್ ಅಂತ ಹೇಳ್ಬೋದು. 2 ತರಹದ ಡ್ಯಾಮೇಜಸ್ಗಳನ್ನು ಕೋರ್ಟ್ ಅವಾರ್ಡ್ ಮಾಡ್ಬೋದು. ಒಂದು ಆರ್ಡಿನರಿ ಡ್ಯಾಮೇಜಸ್ಸು, ಒಂದು ಸ್ಪೆಷಲ್ ಡ್ಯಾಮೇಜಸ್. ಈ ಆರ್ಡಿನರಿ ಡ್ಯಾಮೇಜಸನ್ನು ಕೋರ್ಟ್ ಯಾವಾಗ ಆರ್ಡರ್ ಮಾಡುತ್ತೆ? ಒಂದು ಕಾಂಟ್ರಾಕ್ಟ್ ಬ್ರೀಚ್ ಆಯಿತು, ಆ ಬ್ರೀಚ್ ಆಗಿರೋದಕ್ಕೆ ಅವನಿಗೆ ಏನು ಡೈರೆಕ್ಟ್ ಲಾಸ್ ಆಗುತ್ತೆ ಅಂಥದ್ದಕ್ಕೆ ಕೋರ್ಟ್ ಕಾಂಪನ್ಸೇಟ್ ಮಾಡಲಿಕ್ಕೆ ಹೇಳಿದರೆ ಆಗ ಅದು ಆರ್ಡಿನರಿ ಡ್ಯಾಮೇಜಸ್ ಆಗುತ್ತೆ. ಸ್ಪೆಷಲ್ ಡ್ಯಾಮೇಜಸ್ ಅಂದರೆ ಏನು? ಸ್ಪೆಷಲ್ ಡ್ಯಾಮೇಜಸ್ ಅಂದರೆ ಈ ಪಾರ್ಟೀಸ್ಗಳು ಕಾಂಟ್ರಾಕ್ಟ್ ಆಗುವ ಸಂದರ್ಭದಲ್ಲೇ ಅವರಿಗೆ ಒಂದು ವೇಳೆ ಈ ಕಾಂಟ್ರಾಕ್ಟ್ ಏನಾದರೂ ಬ್ರೀಚ್ ಆದರೆ ಏನು ಪರಿಣಾಮ ಆಗ್ಬೋದು ಅನ್ನೋದು ಅವರಿಗೆ ಮುಂಚೆನೇ ಗೊತ್ತಿದ್ದರೆ ಅಂಥ ಸಂದರ್ಭದಲ್ಲಿ ಸ್ಪೆಷಲ್ ಡ್ಯಾಮೇಜಸನ್ನು ಪೇ ಮಾಡಲಿಕ್ಕೆ ಕೋರ್ಟ್ ಹೇಳ್ಬೋದು. ಹಾಗಾಗಿ ಇಲ್ಲಿ ಕ್ವಶನಲ್ಲಿ ಏನಿದೆ? ಎ ಕಾಂಟ್ರಾಕ್ಟ್ಸ್ ಟು ಸೆಲ್ ಆ್ಯಂಡ್ ಡೆಲಿವರ್ 500 ಬೇಲ್ಸ್ ಆಫ್ ಕಾಟನ್ ಟು ಬಿ ಆನ್ ಅ ಫಿಕ್ಸ್ಡ್ ಡೇ. ಎ ಮತ್ತು ಬಿ ಮಧ್ಯದಲ್ಲಿ ಕಾಟನನ್ನು ಸಪ್ಲೈ ಮಾಡಲಿಕ್ಕೋಸ್ಕರ ಒಂದು ಕಾಂಟ್ರಾಕ್ಟ್ ಆಗಿದೆ. ಎ ನೋಸ್ ನಥಿಂಗ್ ಆಫ್ ಬೀಸ್ ಮೋಡ್ ಆಫ್ ಕಂಡಕ್ಟಿಂಗ್ ಇಸ್ ಬಿಸ್ನೆಸ್. ಎಗೆ ಬಿ ಆ ಕಾಟನಿಂದ ಮುಂದೆ ಏನು ಬಿಸ್ನೆಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಏನೂ ತಿಳಿದಿಲ್ಲ. ಎ ಬ್ರೇಕ್ಸ್ ಹಿಸ್ ಪ್ರಾಮಿಸ್ ಆ್ಯಂಡ್ ಬಿ ಹ್ಯಾವಿಂಗ್ ನೋ ಕಾಟನ್ ಈಸ್ ಒಬ್ಲೈಜ್ ಟು ಕ್ಲೋಸ್ ಹಿಸ್ ಮಿಲ್. ಎ ಅದನ್ನು ಬ್ರೇಕ್ ಮಾಡ್ತಾನೆ, ಹಾಗೆ ಬಿಗೆ ಅದರ ಕಾರಣದಿಂದ ಏನಾಯಿತು? ಅವನು ಮಿಲ್ಲನ್ನೇ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂತು. ಈಗ ವೆದರ್ ಎ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಲಾಸ್ ಕಾಸ್ ಟು ಬಿ ಬೈ ದ ಕ್ಲೋಸಿಂಗ್ ಆಫ್ ದಿ ಮಿಲ್. ಇಲ್ಲಿ ಅವ್ರ ಈ ಕಾಂಟ್ರಾಕ್ಟ್ ಎಂಟರ್ ಆಗೋ ಸಂದರ್ಭದಲ್ಲಿ ಬಿಗೆ ಗೊತ್ತಿಲ್ಲ, ಒಂದು ವೇಳೆ ನಾನು ಈ ಪ್ರಾಮಿಸನ್ನು ಫುಲ್ಫಿಲ್ ಮಾಡದಿದ್ರೆ ಮುಂದೆ ಏನಾಗ್ಬೋದು ಅನ್ನೋದು ಇದು ಮುಂಚೆನೇ ಅವರು ಮಾತಾಡ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಬಿ ಏನಿರ್ತಾನೆ ಅವನು ರೆಸ್ಪಾನ್ಸಿಬಲ್ ಆಗೋದಿಲ್ಲ ಈ ಲಾಸಿಗೆ. ಇದು ಇಂಡೈರೆಕ್ಟ್ ಲಾಸ್ ಆಗುತ್ತೆ. ಯೂಶಲಿ ಕೋರ್ಟ್ ಡೈರೆಕ್ಟ್ ಲಾಸ್ ಏನಾಗಿರುತ್ತೆ ಬ್ರೀಚ್ ಆಫ್ ಕಾಂಟ್ರಾಕ್ಟಿಂದ ಅದಕ್ಕೆ ಕಾಂಪನ್ಸೇಷನ್ ಕೊಡಲಿಕ್ಕೆ ಹೇಳುತ್ತೆ. ಈ ಇಂಡೈರೆಕ್ಟ್ ಲಾಸ್ ಏನಾಗಿರುತ್ತೆ ಅದಕ್ಕೆ ಕೋರ್ಟ್ ಹೇಳೋದಿಲ್ಲ ಯೂಶಲಿ, ಎಲ್ಲ ಸಂದರ್ಭದಲ್ಲ. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ? ನೋ, ಎ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಲಾಸ್ ಕಾಸ್ಟ್ ಟು ಬಿ ಬೈ ದಿ ಕ್ಲೋಸಿಂಗ್ ಆಫ್ ದಿ ಮಿಲ್ ಆಗುತ್ತೆ.
ನೆಕ್ಸ್ಟ್ ಕ್ವಶನ್. M lends rupees 1 lakh to N. P is the surety. The contract provides that the liability of P shall be limited to 50,000. The contract is. ಇಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂದರೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಶ್ಯೂರಿಟಿ ಅಂತ ಬರ್ತಾನೆ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ 3 ಪಾರ್ಟೀಸ್ಗಳಿರ್ತಾರೆ. ಒಂದು ಪ್ರಿನ್ಸಿಪಲ್ ಡೆಟರ್, ಒಂದು ಕ್ರೆಡಿಟರ್ ಮತ್ತು ಶ್ಯೂರಿಟಿ. ಈ ಪ್ರಿನ್ಸಿಪಲ್ ಡೆಟರ್ ಒಂದು ವೇಳೆ ರೀಪೇ ಮಾಡಲಿಕ್ಕೆ ಆಗದಿದ್ದೆ ಕ್ರೆಡಿಟರಿಗೆ, ಅಂಥ ಸಂದರ್ಭದಲ್ಲಿ ಶ್ಯೂರಿಟಿ ನಾನು ಪೇ ಮಾಡ್ತೇನೆ ಅಂತ ಒಂದು ಗ್ಯಾರಂಟಿ ಕೊಡ್ತಾನೆ. ಈ ಶ್ಯೂರಿಟಿನ ಲಯಬಿಲಿಟಿ ಎಷ್ಟು ಇರುತ್ತೆ, ಅವನ ಲಯಬಿಲಿಟಿ ಎಷ್ಟು ಅನ್ನೋದು ಸೆಕ್ಷನ್ 128 ನಮಗೆ ಹೇಳುತ್ತೆ. ಅದರ ಪ್ರಕಾರ ಈ ಶ್ಯೂರಿಟಿಯ ಲಯಬಿಲಿಟಿ ಏನಿರುತ್ತೆ ಅದು ಪ್ರಿನ್ಸಿಪಲ್ ಡೆಟರಿಗೆ ಕೋ ಎಕ್ಸ್ಟೆನ್ಸಿವ್ ಆಗಿರುತ್ತೆ ಅಂತ ಸೆಕ್ಷನ್ 128 ಹೇಳುತ್ತೆ. ಅಂದರೆ ಪ್ರಿನ್ಸಿಪಲ್ ಡೆಟರ್ನ ಹೊಣೆ ಎಷ್ಟಿರುತ್ತೋ ಅಷ್ಟೇ ಸರಿಸಮವಾಗಿ ಈ ಶ್ಯೂರಿಟಿಯ ಲಯಬಿಲಿಟಿ ಸಹ ಇರುತ್ತೆ. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಏನಾದರೂ ಅವರು ಕಾಂಟ್ರಾಕ್ಟ್ ಮಾಡಿಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಆ ಶ್ಯೂರಿಟಿ ಲಯಬಿಲಿಟಿ ಕಡಿಮೆ ಇರ್ಬೋದು, ಆದರೆ ಆ ಪ್ರಿನ್ಸಿಪಲ್ ಡೆಟರ್ನ ಲಯಬಿಲಿಟಿಗಿಂತ ಜಾಸ್ತಿ ಯಾವತ್ತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸೆಕ್ಷನ್ 128 ಹೇಳುತ್ತೆ. ಇಲ್ಲಿ ಕ್ವಶನಲ್ಲಿ ಎಮ್ 1 ಲಕ್ಷ ರೂಪಾಯಿಗಳನ್ನು ಎನ್ನಿಗೆ ಸಾಲವಾಗಿ ಕೊಟ್ಟಿದ್ದಾನೆ. ಪಿ ಇಸ್ ದ ಶ್ಯೂರಿಟಿ, ಪಿ ಶ್ಯೂರಿಟಿ ಆಗಿರ್ತಾನೆ. ದ ಕಾಂಟ್ರಾಕ್ಟ್ ಪ್ರೊವೈಡ್ಸ್ ದ್ಯಾಟ್ ದ ಲಯಬಿಲಿಟಿ ಆಫ್ ಪಿ ಶಾಲ್ ಬಿ ಲಿಮಿಟೆಡ್ ಟು 50,000. ಈ ಕಾಂಟ್ರಾಕ್ಟ್ ಒಂದು ಬೇರೆ ಕಾಂಟ್ರಾಕ್ಟ್ ಪ್ರಕಾರ ಏನಿದೆ 50,000ಗಷ್ಟೇ ಲೈಬಲ್ ಆಗಿರ್ತಾನೆ, ಯಾರು ಶ್ಯೂರಿಟಿ ಅಂತ ಇದೆ. ಹಾಗಾಗಿ ಇದು ಸೆಕ್ಷನ್ 128 ಪ್ರಕಾರನೇ ಇದೆ. ಹಾಗಾಗಿ ಇದು ವ್ಯಾಲಿಡ್ ಆಗಿರುತ್ತೆ. ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಡಿ. ನೆಕ್ಸ್ಟ್ ಕ್ವಶನ್. A becomes surety to C for B's conduct as a manager of C's bank. ಇಲ್ಲಿ ಯಾವ ಸೆಕ್ಷನ್ ಬರುತ್ತೆ ಅಂದರೆ ಸೆಕ್ಷನ್ 133 ಬರುತ್ತೆ. ಸೆಕ್ಷನ್ 133 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಪ್ರಕಾರ ಏನು ಹೇಳುತ್ತೆ ಅಂದರೆ ಈ ಶ್ಯೂರಿಟಿಯ ಒಪ್ಪಿಗೆ ಇಲ್ಲದೆ ಏನಾದರೂ ಈ ಕ್ರೆಡಿಟರ್ ಮತ್ತು ಪ್ರಿನ್ಸಿಪಲ್ ಡೆಟರ್ ಮಧ್ಯದಲ್ಲಿ ಏನಾದರೂ ಕಾಂಟ್ರಾಕ್ಟಿನ ಟರ್ಮ್ಸನ್ನು ಚೇಂಜ್ ಮಾಡಿಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಶ್ಯೂರಿಟಿ ಡಿಸ್ಚಾರ್ಜ್ ಆಗ್ತಾನೆ, ಅವನು ಇದಕ್ಕೆ ಲಯಬಲ್ ಆಗಿರೋದಿಲ್ಲ ಅನ್ನೋದು ಸೆಕ್ಷನ್ 133 ಹೇಳುತ್ತೆ. ಈಗ ಈ ಕ್ವಶನಿಗೆ ಹೋಗೋಣ. ಎ ಬಿಕಮ್ ಶ್ಯೂರಿಟಿ ಟು ಸಿ ಫಾರ್ ಬೀಸ್ ಕಂಡಕ್ಟ್ ಆಸ್ ಅ ಮ್ಯಾನೇಜರ್ ಆಫ್ ಸೀಸ್ ಬ್ಯಾಂಕ್. ಎ ಶ್ಯೂರಿಟಿ ಯಾವುದಕ್ಕೆ? ಬಿನ ನಡವಳಿಕೆ ಮ್ಯಾನೇಜರ್ ಆಗಿ ಅವನು ಸರಿಯಾಗಿ ಕಾರ್ಯನಿರ್ವಹಿಸ್ತಾನೆ ಅನ್ನೋ ಶ್ಯೂರಿಟಿ ಎ ಸಿಗೆ ಕೊಟ್ಟಿದ್ದಾನೆ. ಆಫ್ಟರ್ವರ್ಡ್ಸ್ ಬಿ ಆ್ಯಂಡ್ ಸಿ ಕಾಂಟ್ರಾಕ್ಟ್ ವಿತೌಟ್ ಎಸ್ ಪರ್ಮಿಷನ್. ಎಗೆ ಗೊತ್ತಿಲ್ಲದೆ, ಏನ ಕನ್ಸೆಂಟ್ ಇಲ್ಲದೆ ಬಿ ಯಾರು? ಬಿ ಪ್ರಿನ್ಸಿಪಲ್ ಡೆಟರ್ ಅಂತ ಹೇಳ್ಬೋದು ಮತ್ತು ಸಿ ಕ್ರೆಡಿಟರ್ ಅಂತ ಹೇಳ್ಬೋದು. ಇವರಿಬ್ಬರ ಮಧ್ಯದಲ್ಲಿ ಏನ ಪರ್ಮಿಷನ್ ಇಲ್ಲದೆ ಏನು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಬಿ ಶಾಲ್ ಬಿಕಮ್ ಲಯಬಲ್ ಫಾರ್ 1/4 ಆಫ್ ದಿ ಲಾಸಸ್ ಆನ್ ಓವರ್ ಡ್ರಾಫ್ಟ್. ಏನು ಬ್ಯಾಂಕ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಡುತ್ತೆ ಅದರಲ್ಲಿ ಆಗುವಂಥ ಲಾಸಸಲ್ಲಿ 1/4 ಲಾಸಸನ್ನು ಈ ಬಿ ಲಯಬಲ್ ಆಗಿರ್ತಾನೆ ಅನ್ನೋ ಒಂದು ಕಾಂಟ್ರಾಕ್ಟ್ ಆಗಿದೆ. ಬಿ ಅಲೌಸ್ ಅ ಕಸ್ಟಮರ್ ಟು ವಿತ್ಡ್ರಾ ಆ್ಯಂಡ್ ದ ಬ್ಯಾಂಕ್ ಲೂಸಸ್ ಅ ಸಮ್ ಆಫ್ ಮನಿ. ಬಿ ಹೀಗೆ ಓವರ್ ಡ್ರಾಫ್ಟ್ ಮಾಡಲಿಕ್ಕೆ ಒಂದು ಕಸ್ಟಮರಿಗೆ ಬಿಡ್ತಾನೆ, ಅಲ್ಲಿ ಲಾಸ್ ಆಗುತ್ತೆ ಬ್ಯಾಂಕಿಗೆ. ಹಾಗಾಗಿ ಈ ಲಾಸಿಗೆ ಈಗ ಶ್ಯೂರಿಟಿ ಏನಿರ್ತಾನೆ ಅವನು ಲಯಬಲ್ ಆಗ್ತಾನೆ ಅನ್ನೋದು ಇಲ್ಲಿ ಕ್ವಶನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸೆಕ್ಷನ್ 133 ಪ್ರಕಾರ ಇಲ್ಲಿ ಏನಾಗಿದೆ, ಏನ ಪರ್ಮಿಷನ್ ಇಲ್ಲದೆ ಇಲ್ಲಿ ಅವರು ಈ ಥರ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದಕ್ಕೆ ಈ ಎ ಡಿಸ್ಚಾರ್ಜ್ ಆಗ್ತಾನೆ ಅನ್ನೋದು ಸೆಕ್ಷನ್ 133 ಹೇಳುತ್ತೆ. ಹಾಗಾಗಿ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ? ಎ ಈಸ್ ನಾಟ್ ಲಯಬಲ್. ಇದಿಷ್ಟು 4ನೇ ಭಾಗದ ಕ್ವಶನ್ಸ್ಗಳಾಗಿತ್ತು. ಮುಂದಿನ ಭಾಗದಲ್ಲಿ ಲಾಸ್ಟ್ ಭಾಗ ಆಗಿರುತ್ತೆ ಅದು, ಅದರಲ್ಲಿ ಇನ್ನಷ್ಟು ಕ್ವಶನ್ಸ್ಗಳನ್ನು ತೊಗೊಂಡು ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಅಭಿಜ್ಞಾ ಲಾ ಸಿರೀಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಹೊಸ ಕೋರ್ಸಸ್ಗಳು ಲಾಂಚ್ ಆಗ್ತಾ ಇರ್ತವೆ. ಅದರ ಅಪ್ಡೇಟ್ಸ್ ನಿಮಗೆ ಯಾವಾಗಲೂ ಸಿಗ್ತಾ ಇರಬೇಕು ಅಂತ ಆದರೆ ನೀವು ಸಬ್ಸ್ಕ್ರೈಬ್ ಆಗಿ ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.